ಲೋಕಸಭಾ ಚುನಾವಣೆಗೆ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷ ಹೊಂದಾಣಿಕೆ ಟಿ ವೀರಭದ್ರಪ್ಪ. ಕಾಂಗ್ರೆಸ್ ಸರ್ಕಾರ 5 ಬಿಟ್ಟಿ ಗ್ಯಾರಂಟಿಗಳನ್ನು ಘೋಷಿಸಿ 1 ವರ್ಷದೊಳಗೆ 5 ಲಕ್ಷ ಕೋಟಿ ಸಾಲವನ್ನ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಜನಸಾಮಾನ್ಯರು ಇಂತಹ ಭಾಗ್ಯಗಳನ್ನ ಕೇಳಿರಲಿಲ್ಲ. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಇನ್ನು 4 ವರ್ಷಗಳಲ್ಲಿ ಸಾಲದ ರಾಜ್ಯವಾಗಿ ಹೊರಹೊಮ್ಮುವುದರಲ್ಲಿ ಸಂದೇಹವೇ ಇಲ್ಲ ಎಂದು ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ ಟಿ ವೀರಭದ್ರಪ್ಪ ಹೇಳಿದರು. ಇವರು ಮೊಳಕಾಲ್ಮೂರು ತಾಲೂಕಿನ ಬಿಜಿಕೆರೆ ಗ್ರಾಮದ ಬಾಬು ಜಗಜೀವನ್ ರಾಮ್ ಭವನದಲ್ಲಿ 2024ರ ಲೋಕಸಭಾ ಚುನಾವಣೆಯ ಕಾರ್ಯಕರ್ತರ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದರು. ಕಾರ್ಯಕರ್ತರು ಹೆಚ್ಚಿನ ಜವಾಬ್ದಾರಿಯನ್ನ ತೆಗೆದುಕೊಂಡು ಕೆಲಸ ಮಾಡಬೇಕಾಗಿದೆ. ಈ ಬಾರಿ ಕಾಂಗ್ರೆಸ್ ಪಕ್ಷವನ್ನ ಸೋಲಿಸಬೇಕು, 28ಕ್ಕೆ 28 ಅಭ್ಯರ್ಥಿಗಳನ್ನ ಗೆಲ್ಲಿಸಬೇಕೆಂಬ ದೃಷ್ಟಿಕೋನದಿಂದ ಮೈತ್ರಿ ಮಾಡಿಕೊಂಡಿದ್ದೇವೆ. ಚಿತ್ರದುರ್ಗ ಲೋಕಸಭಾ ಚುನಾವಣೆಯಲ್ಲಿ 2 ಬಾರಿ ಗೆಲುವು ಸಾಧಿಸಿದೆ. ಚಿತ್ರದುರ್ಗ ಲೋಕಸಭಾ ಚುನಾವಣೆಯಲ್ಲಿ 2 ಬಾರಿ ಗೆಲುವು ಸಾಧಿಸಿದೆ. ಜೆಡಿಎಸ್, ಜೆಡಿಯು ಮತ್ತು ಬಿಜೆಪಿ 2 ಬಾರಿ ಗೆದ್ದಿದೆ. ಪಕ್ಷದ ಹಿತದೃಷ್ಟಿಯಿಂದ ಮುಂಬರುವ ಲೋಕಸಭೆ ಚುನಾವಣೆಗೆ ನಾವು ನೀವೆಲ್ಲರೂ ಸನ್ನದ್ಧರಾಗಬೇಕು ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ವಿವಿಧ ಪಕ್ಷಗಳ ಮುಖಂಡರು ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಯಾದರು. ಈ ಪೂರ್ವಭಾವಿ ಸಭೆಯಲ್ಲಿ ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷರಾದ ಜಯಣ್ಣ, ಜಿಲ್ಲಾ ಉಸ್ತುವಾರಿಗಳಾದ ರವೀಂದ್ರಪ್ಪ ಹಾಗೂ ತಿಮ್ಮರಾಯಪ್ಪ, ಜೆಡಿಎಸ್ ಪಕ್ಷದ ತಾಲೂಕು ಅಧ್ಯಕ್ಷರಾದ ಕರಿಬಸಪ್ಪ, ಪಾವಗಡ ಜಿಲ್ಲಾ ಅಧ್ಯಕ್ಷರಾದ ಈರಣ್ಣ ಹಾಗೂ ಜೆಡಿಎಸ್ ಪಕ್ಷದ ಜಿಲ್ಲಾ ಹಾಗೂ ತಾಲೂಕಾ ಮಟ್ಟದ ಮುಖಂಡರು, ಕಾರ್ಯಕರ್ತರು ಭಾಗಿಯಾಗಿದ್ದರು. ಅದಕ್ಕಾಗಿ ನಾವು ಆಯ್ಕೆ ಮಾಡ್ಕೊಂಡಿದ್ದು ನಮ್ಮ ಎಸ್ ಸಿ ಜನಾಂಗ, ನಮ್ಮದೆಲ್ಲ ನಮ್ಮ ಎಸ್ ಸಿ ಜನಾಂಗ, ನಮ್ಮ ಮನತಂಬಗಳು ಅವ್ರಿಂದ ನಾವು ಆಗ್ತವಂತ. ಕಾಂಗ್ರೆಸ್ ಅವ್ರು ಏನು ಮಾಡಿದ್ರು, ಅದೇ ಟೈಮ್ಗೆ ಗ್ಯಾರಂಟಿಗಳು 6 ಗ್ಯಾರಂಟಿಗಳು ಘೋಷಣೆ ಮಾಡಿದ್ರು ಜನಕ್ಕೆ. ಬಿಜೆಪಿ ಸರ್ಕಾರ ಇದ್ದಾಗೆ 10 kg ಅಕ್ಕಿ ಕೊಟ್ಟರು. ನಮ್ಮ ಜನಾಂಗ ಇಲ್ಲಿ ಮಳೆ ಬರ್ತಿತ್ತಂತ ಪ್ರದೇಶ ನಮ್ಮ ತಾಲೂಕು. ಈಗ 3 kg ಕೊಡ್ತಾ ಇದ್ದಾರೆ. ಹೆಣ್ಣು ಮಕ್ಕಳು ಆಸೆ ಪಟ್ಟು 2000 ಬಸ್ ಫ್ರೀಗೆ ಹಾಕಿದ್ರು ಓಟು. ಇವತ್ತು 3 kg ಕೊಡ್ತಾ ಇದ್ದಾರೆ. ಅದು ಸೆಂಟ್ರಲಿಂದ ಬಂದಿರೋದು 5 kg ಅಲ್ಲಿ 3 kg ಮಾಡಿದ್ದಾರೆ. ನಮ್ಮ ಹೆಣ್ಮಕ್ಳು ಎಲ್ಲಿ ಹೋಗ್ಬೇಕು? ಇವತ್ತು ನೀರಿಲ್ಲ ತೋಟಗಳಿಗೆ 300-400 ರೂಪಾಯಿ ಕೂಲಿ ಕೊಡ್ತಾರೆ ರೈತರು. ಯಾರೋ ಒಂದು ತೋಟ ಇದ್ದಾರೆ, ಅವ್ರ ಬದುಕಾಗಿ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಬಹಳ ಕಠಿಣಾಗಿ ಬದುಕ್ತಾ ಇದೀವಿ. ಇಲ್ಲ MLA ಯಾರು ಬಂದ್ರು ಹತ್ರ ಬಿಡಿಸ್ಕೊಂಬಲ್ಲ, ಯಾರು ಹೋದ್ರು ಕೂಡ. ಅಲ್ಲಿ ಯಾರು ಹೋದ್ರೆ ಗೇಟ್ಗೆ ಹಾಕಿ ಹೋಗ್ರ ಪೂನಾರ ಇಲ್ಲ ಬಂದಿದ್ರಿ ನೀವು ಅಂತಾನೆ. ಯಾರು ಕೇಳ್ಬೇಕು ಕಷ್ಟ ಸುಖ ನನ್ನ ಕ್ಷೇತ್ರ ಜನ? ಅದಕ್ಕೆ ದಯವಿಟ್ಟು ಮೈತ್ರ ಸರ್ಕಾರದಿಂದ ನಾವು ಯಾರನ್ನು ಕರ್ಕೊಂಬಂದ್ರು, ನಮ್ಮ JDS ನಮ್ಮ ಎಲ್ಲರೂ ಏನು ಆಯ್ಕೆ ಮಾಡಿದ್ರು ಅದಕ್ಕೆ ಸಂಪೂರ್ಣ ಬೆಂಬಲ ಕೊಟ್ಟು ನಾವು ಕಷ್ಟಪಟ್ಟು ಈ ಸಲ ಅವ್ರಿಗೆ ಲೋಕಸಭಾ ಚುನಾವಣೆಗೆ ಪ್ರಧಾನಿನ ಮೋದಿನ ಮಾಡ್ಬೇಕಂತ ನಮ್ಮ ಆಸಕ್ತಿ ಐತಿ. ಇಬ್ಬರೆಲ್ಲ ಚೆನ್ನಾಗಿ ಮಾತಾಡ್ತಾರೆ. ಎಲ್ಲ ನಾನು ತಿರುಗ್ತಾ ಇದ್ದೀನಿ ಕ್ಷೇತ್ರ. ನನಗೆ ಅದು ಹೊಸವಾಗಿದ್ದಕ್ಕೆ ನನಗೆ ಇಲ್ಲಿ ಬಂದಿದ್ವಿ. ಈಗಲಿಂದ ನಮ್ಮ ಪಕ್ಷದಿಂದ ಶಕ್ತಿ ಕೊಟ್ಟರು. ನಮ್ಮ ಜಯಣ್ಣರ್ಲಿದ್ದ ನಮ್ಮ ಜಯಣ್ಣ ಏನು ಹೇಳಿದ್ರು, ನಮ್ಮ ಅಧ್ಯಕ್ಷರು ಅದರಂತ ನಾನು ನಡ್ಕೊಂಡು ಅವರಂತ ನಡೀತೀನಿ.